ಸ್ನೇಹಿತರೆ ನಮಸ್ತೆ. ಆ, ಇವತ್ತು ನಮ್ಮ ತೆಂಗಿನ ತೋಟದ ಮರಗಳಿಗೆ ರ್ಯಾಪಪ್ಪು, ಇಂಟ್ಯಾಕ್ಟು ಮತ್ತು ಬಯೋ-19 ನಾವು ಸ್ಪ್ರೇ ಕೊಡ್ತಾ ಇದ್ದೀವಿ. ಬಿಕಾಸ್ ಆಫ್ ಕೆಲವೊಂದು ಮರದಲ್ಲಿ ಈ ತೆಂಗಲ್ಲಿ ರಸ ಸೋರೋ ರೋಗದ್ದು ಸ್ವಲ್ಪ ಸಮಸ್ಯೆ ಇತ್ತು. ಇದು ನಾವು ಕೊಡ್ತಾ ಇರೋದು 3ನೇ ಬಾರಿ. ಮೊದಲನೇ ಬಾರಿ ಈಗ ಒಂದು ತಿಂಗಳ ಹಿಂದೆ ಮಾಡಿದ್ವಿ. 2ನೇ ಬಾರಿ 15 ದಿನ ಆಯಿತು. ಇದು 3ನೇ ಬಾರಿ ಕೊಡ್ತಾ ಇರೋದು. ಬಟ್ ಇದು ಕೊಟ್ಟಾಗಿಂದ ನಮಗೆ ರಸ ಸೋರೋ ರೋಗದ್ದು ತುಂಬ ಸಮಸ್ಯೆ ಕ್ಲಿಯರ್ ಆಗಿದೆ. ತುಂಬ ಮರಗಳಲ್ಲಿತ್ತು. ನೀವು ಇದೊಂದು ಮರ ನೋಡ್ಬೋದು, ಮೇ ಬಿ ನೋಡಿ, ಈ ಥರ ರಸ ಸೋರೋ ರೋಗದ್ದು ಒಂದು ಸಮಸ್ಯೆ ಇತ್ತು ನಮ್ಮ ತೆಂಗಲ್ಲಿ. ಇದರಲ್ಲಿ ತುಂಬ ಕಡೆ ಇತ್ತು ಈ ಥರ. ಈಗ ಒಂದೇ ಮರದಲ್ಲಿ ಒಂದು ಕಡೆ ಅಂತಲ್ಲ, ತುಂಬ ಕಡೆ ಇತ್ತು. ಬಟ್ ಯಾವಾಗ ಇದು 3ನೇ ಸ್ಪ್ರೇ ಕೊಡೋಕೆ ನಿಂತ್ವೋ, 3ನೇ ಸ್ಪ್ರೇ ಕೊಡೋಕೆ ಶುರು ಮಾಡಿದಾಗ ನಮಗೆ ನೋಡಿ, ಇದೊಂದು ಕಡೆ ಬಿಟ್ಟರೆ ಇನ್ನೆಲ್ಲೂ ಇಲ್ಲ. ಮೇ ಬಿ ಇದೊಂದು ಲಾಸ್ಟ್ ಸ್ಪ್ರೇ. ಇದೊಂದು ಸ್ಪ್ರೇ ಕೊಟ್ಟರೆ ಆಲ್ಮೋಸ್ಟ್ ಆಲ್ ಕ್ಲಿಯರ್ ಆಗ್ತದೆ. ನಾವು ಬರೀ ತೆಂಗಿಗೆ, ಸುಳಿಗೆ ಮತ್ತು ಗರಿಗೆ ಮಾತ್ರ ಅಲ್ಲ, ನೋಡಿ ಈ ಥರ ಬುಡಕು ಕೂಡ ಅದಕ್ಕೆ ಸ್ಪ್ರೇ ಮಾಡುವಂಥ ಕೆಲಸ ಆಗ್ತದೆ. ಇದು ಕೊಡೋದ್ರಿಂದ ತೆಂಗಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಬಗೆಹರಿಯೋದಕ್ಕೆ ತುಂಬ ಅನುಕೂಲ ಆಗ್ತದೆ. ಮತ್ತು ಹರಳುವುದ್ರಲ್ಲ, ನಾವು ಇದಕ್ಕೆ ಮುಂಚೆ ಸ್ಟಿಮ್ ರಿಚನ್ನು ಕೊಟ್ಟಿದ್ದೀವಿ. ಮತ್ತು